ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಹೆವಿ ಬ್ರೈಡಲ್ ವರ್ಕ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ನಾನು ಬ್ಯಾಕ್ ಸೈಡ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ಲೀವ್ಸ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಸೊ ನೋಡಿ, ಇದು ಎಷ್ಟು ಹೆವಿ ಎಂಬ್ರಾಯ್ಡ್ರಿ ಇದೆ. ಇದು ಬಂದು ಹ್ಯಾಂಡ್ ವರ್ಕು. ನಾನು ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ತಗೊಂಡು ಇದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಲೈನಿಂಗ್ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾನು ಮೇಲ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡು ತಗೊಂಡೆ ಬ್ಲೌಸ್ದು. ಎಲ್ಲ ಮೆಜರ್ಮೆಂಟ್ ಹಾಕಿ ತೊಗೊಳ್ತೀನಿ. ತೊಗೊಂಡಾದ್ಮೇಲೆ ಸ್ವಲ್ಪ ಕಟಿಂಗ್ ಆದಮೇಲೆ ನಿಮಗೆ ಬೇಕಿದ್ದರೆ ಕಟಿಂಗ್ ಹೇಗೆ ಬೇಕಾದರೂ ನಾನೊಂದಿನ ಬರೀ ಕಟಿಂಗ್ ಹೇಗೆ ಮಾಡಬೇಕು ಅಂತ ಬೇಸಿಕ್ಕಿಂದ ಒಂದೊಂದಾಗಿ ಬ್ಲೌಸ್ ಹೇಳ್ಕೊಡ್ತೀನಿ. ಬಟ್ ಇವಾಗ ಸೀಸನ್ ಇತ್ತಲ್ಲ ಮ್ಯಾರೇಜ್ದು, ಸೊ ಹಾಗಾಗಿ ಇವಾಗ ಜಾಸ್ತಿ ಎಂಬ್ರಾಯ್ಡ್ರಿ ಬ್ಲೌಸೇ ಸ್ಟಿಚ್ ಮಾಡ್ತಾ ಇದ್ದೀವಿ ನಾವು. ಮೊದಲು ಎಂಬ್ರಾಯ್ಡ್ರಿ ಹಾಕೋತೀವಿ, ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡ್ತೀವಿ. ಇದ್ರದ್ದು ನಾನು ಎಂಬ್ರಾಯ್ಡ್ರಿ ವಿಡಿಯೋ ಹಾಕಬೇಕಂತ ಇದ್ದೆ, ಬಟ್ ಟೈಮ್ ಸಿಗಲಿಲ್ಲ. ಅಂದರೆ ಇವೆಲ್ಲ ಕೆಲಸ ನೈಟೇ ಮಾಡೋದು ಎಂಬ್ರಾಯ್ಡ್ರಿ ಹಾಕ್ಬೇಕಂದ್ರೆ. ಒಂದು ಸೈಡ್ ಫುಟ್ ಹಾಕ್ಕೊಂಡಿದ್ದೀನಿ, ದಾಬು ಅದು ಹಾಕ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಅದು ಕೊನೆಗೆ ಬರಬೇಕು. ನಮ್ಮದು ಜರಿ ಥ್ರೆಡಲ್ಲಿ ಇರುತ್ತಲ್ಲ, ಅದ್ರ ಕೊನೆಗೆ ಬಂದರೆ ಅದು ನಮ್ಮ ಬ್ಲೌಸ್ ನೀಟಾಗಿ ಕಾಣಿಸುತ್ತೆ. ನೀವು ನೋಡಿ, ನಾನು ಇವಾಗ ತೋರಿಸ್ತೀನಿ. ಅದು ಹೇಗೆ ಸೇಫ್ ಇರುತ್ತಲ್ಲ ಅದೇ ಥರ ಸೇಮ್ ಒಳಗೆ ನೀಡಲ್ ಇಟ್ಟು ನಾವು ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಬಟ್ಟೆ ಟರ್ನ್ ಮಾಡ್ಕೊಂಡು ತಗೋಬೇಕು. ಯಾಕಂದರೆ ನೀಡಲ್ ಕರೆಕ್ಟ್ ಅದು ಎಲ್ಲಿ ನಾವು ಟರ್ನ್ ಮಾಡಬೇಕು ಅಲ್ಲೇ ನಡುವೆ ಇಟ್ಟೇ ನಾವು ಬಟ್ಟೆ ಸರಿಸ್ಕೋಬೇಕು. ನೋಡಿ, ಅವೆಲ್ಲ ಪಿನ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಿಧಾನವಾಗಿ ಕಟಿಂಗ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಡಿಸೈನ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಪಾಯಿಂಟ್ ಕಟ್ ಮಾಡ್ಕೊಂಡು ತಗೋಬೇಕು. ಈ ಥರ ಅಂದರೆ ಅದು ಸರಿಯಾಗಿ ಡಿಸೈನ್ ಕಾಣಿಸುತ್ತೆ ನಮಗೆ. ನೋಡಿ ಎಷ್ಟು ನೀಟಾಗಿ ಬರ್ತದೆ ಅಂತ ಒಂದು ಫಿನಿಶಿಂಗ್ ಕಾಣಿಸುತ್ತೆ. ವೇಟ್ ಮಾಡಿ ಸ್ವಲ್ಪ. ಇದು ವರ್ಕ್ ಹಾಕೋಕೆ ನಮಗೆ 4 days ಬೇಕಾಯಿತು. ಒಂದು ಸೈಡ್ ಕೊಟ್ಟಿದೆಯಲ್ಲ, ಸೊ ಈಸಿ ಆಗುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಸ್ಟೋನ್ಸ್ ಮೇಲೆ ಸ್ಟಿಚ್ ಮಾಡುವಾಗ ಅಷ್ಟೇ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು. ಎಲ್ಲ ಕಾರ್ನರ್ಗೆ ಸುತ್ತ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಬೋದು. ಇನ್ನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಬೇಕು ನನ್ನ ಕ್ಲಾಸ್ನಿಂದ, ಬಟ್ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಂತೇಳಿ. ಇದು ಬಂತು ಬ್ರೈಡಲ್ ಬ್ಲೌಸ್. ಇವಾಗ ಸೀಸನ್ ಚಾಲು ಅಲ್ವಾ ಮ್ಯಾರೇಜ್ದು, ಸೊ ಹಾಗಾಗಿ ನಾನು ಬ್ರೈಡಲ್ ಬ್ಲೌಸೇ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬೇಸಿಕ್ಕಿಂದ ಎಲ್ಲ ಥರ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಬ್ಯಾಕ್ ಸೈಡ್ ಟಕ್ಸ್ ಹಾಕೊಂಡು ತಗೊಂಡು ಬ್ಯಾಕ್ ಸೈಡ್ ಎಲ್ಲಿ ಸ್ಟೋನ್ಸ್ ಇರೋದಿಲ್ಲ ಅಲ್ಲಿ ಮಾತ್ರ ನಾವು ಟಕ್ಸ್ ಹಾಕಬೇಕಾಗುತ್ತೆ. ಬಾಕಿ ನಾರ್ಮಲ್ ಬ್ಲೌಸಿಗೆ ನಾವು ಕರೆಕ್ಟ್ 4-4.25 ತೊಗೊಳ್ಬೇಕು. 4-4.25 ಇಂಚು ತೊಗೊಂಡು ಇವಾಗ ಇದು ಕ್ರಾಸ್ 1 ಇಂಚ್ ಪಟ್ಟಿ ಕಟ್ ಮಾಡಿಕೊಂಡು ಇವಾಗ ಬ್ಯಾಕ್ ಸೈಡ್ ಪಟ್ಟಿ
ಜಾಯಿಂಟ್ ಮಾಡ್ತೇವೆ. ಹೇಮಿಂಗ್ ಹಾಕಿದ್ರೇ ನೀಟ್ ಅನಿಸುತ್ತೆ. ಹೇಮಿಂಗ್ ಹಾಕಲೇಬೇಕು. ಇವಾಗ ನೋಡಿ ಈ ಥರ ಹೇಮಿಂಗ್ ಹಾಕ್ಕೊಂಡು ನಡುವೆ ಒಂದೊಂದು ಪ್ಲೇಟ್ಸ್ ಹಾಕೊಳ್ಬೇಕು. ಅಂದರೆ ಅದು ಹಿಂಗೆ ನೀರಿಗೆ ಬರೋದಿಲ್ಲ, ನೀಟಾಗಿ ಕೊಡುತ್ತೆ. ಕಟ್ ಹಾಕ್ಕೊಂಡು ಇನ್ನೊಂದು ಸ್ಟೆಪ್ ದಾಪ್ಟಿಗೆ ಕೊಟ್ಟು ಬಿಟ್ಬಿಡೋಣ. ಇದು ಹೆವಿ ಬ್ಲೌಸ್ ಅಲ್ವಾ, ಸೊ ಕೆಳಗಡೆನೂ ನಾವು ಪಟ್ಟಿ ಹಚ್ಕೊಂಡು ಹೋಗೋದು. ಅಂದರೆ ಸ್ವಲ್ಪ ದಪ್ಪ ಅನಿಸಿದ್ರೆ ಸ್ವಲ್ಪ ನೀಟ್ ಅನಿಸುತ್ತೆ. ಯಾವಾಗ ಭೀ ಬ್ಯಾಕ್ ಸೈಡ್ ಪಟ್ಟಿ ಹಚ್ಚುವಾಗ 1 ಪ್ಲೇಟ್ಸ್ ಇಲ್ಲ 2 ಪ್ಲೇಟ್ಸ್ ಹಾಕೇಬೇಕು ಕಂಪಲ್ಸರಿ, ಇಲ್ಲ ಸರಿಯಾಗಿ ಕೂಡೋದಿಲ್ಲ. ನೋಡ್ಬೋದು ನೀವು, ನಾನೆರಡು ನೀರಿಗೆ ಹಾಕಿ ತೊಗೊಂಡಿದ್ದೀನಿ. ನಿಧಾನವಾಗಿ ಇದು ಒಂದೊಂದಾಗಿ ಸ್ಟಿಚ್ ತೊಗೊಂಡು ಬಿಡೋಣ. ಬ್ಯಾಕ್ ಸೈಡ್ ರೆಡಿ ಆಯಿತು. ಇವಾಗ ಫ್ರಂಟ್ ನೆಕ್ ನೋಡಿ ನಾನು ಹೇಗೆ ಜಾಯಿಂಟ್ ಮಾಡ್ಕೊತೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸ್ಲೀವ್ಸ್ನ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ ನಾಳೆ. ನಾವು ಫ್ರಂಟ್ ಹೇಗೆ ಮಾಡ್ಕೋಬೇಕಂತ, ಫ್ರಂಟಿಗೂ ನಾವು ಅದೇ ಅರ್ಬಿ, ಕೆಲವೊಂದು ಜನ ಏನು ಮಾಡ್ತಾರೆ ಹೆಂಗೂ ವರ್ಕ್ ಇದೆಯಲ್ಲಪ್ಪ ಅಂತೇಳಿ ಅದಕ್ಕೆ ಲೈನಿಂಗ್ ಹಾಕಿ ಅಲ್ಲಿಂದನೇ ಜಾಯಿನ್ ಮಾಡ್ಕೊಂಡು ತಗೋತಾರೆ. ನಾನು ಅದನ್ನು ಭೀ ತೋರಿಸ್ತೀನಿ, ನಿಮಗೆ ಈಸಿ ಇರೋದು ಸ್ಟೆಪ್ ಭೀ ತೋರಿಸ್ತೀನಿ, ಮತ್ತು ಹೇಗೆ ನಾನು ನೀಟಾಗಿ ಮಾಡಬೇಕು ಅಂತ ಭೀ ತೋರಿಸ್ತೀನಿ. ಬಟ್ ನಮಗೆ ನೀಟ್ ಆಗೋದು ಮೇನ್ ಇದೆ, ಶಾರ್ಟ್ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಬ್ಲೌಸ್ ಹೆವಿ ಇರುತ್ತಲ್ಲ, ಫಿನಿಶಿಂಗ್ ಇದ್ರೇ ಸರಿಯಾಗಿ ಲುಕ್ ಇರುತ್ತೆ. ಇವಾಗ ನೋಡಿ ಬ್ಲೌಸ್ ರೆಡಿ ಆಗಿದೆ. ಸ್ಲೀವ್ಸ್ ವಿಡಿಯೋ ನಾನು ಮತ್ತೆ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸ್ಲೀವ್ಸ್ ಹೇಗೆ ಸ್ಟಿಚ್ ಮಾಡಬೇಕು, ಇಷ್ಟು ಹೆವಿ ಬ್ಲೌಸ್ ಅಂತ ನೋಡ್ಬೋದು ನೀವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಕವಿತಾ ಸ್ಕಿಲ್ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.